ಇನ್ಸ್ಟಾದಲ್ಲಿ ನಿನ್ನ ವಿಡಿಯೋ ತುಂಬ ಟ್ರೋಲ್ ಆಗ್ತಿದೆ, ನಿಮ್ಮ ಮನೆಯವ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಿನ್ನ ಲೈಫೇ ಹೊರಟೋಗ್ಬಿಡ್ತೈತೆ. ಈ ವಿಡಿಯೋನ ನಾನು ಡೆಲೀಟ್ ಮಾಡಬೇಕು ಅಂದರೆ ನನ್ನ ಜೊತೆಗೆ ಪರ್ಸ್ನಲಾಗಿ ಸಿಗು, ಪರ್ಸ್ನಲಾಗಿ ಚಾಟ್ ಮಾಡು, ಪರ್ಸ್ನಲಾಗಿ ಮಲಿಕೋ. ಎಂಥದ್ದು ಸರ್ ಇದು? ಏನೇನೋ ಕ್ವಶನ್ ಕೇಳ್ತಿದ್ದಾನೆ. ಎಷ್ಟು ಧೈರ್ಯ ಬರ್ತೈತೆ ಸರ್? ನನ್ನ ಅನುಮತಿ ಇಲ್ದಲೆ, ನನಗೆ ಗೊತ್ತಿಲ್ದಲೇ ವಿಡಿಯೋ ಮಾಡಿಬಿಟ್ಟು ಟ್ರೋಲಲ್ಲಿ ಏನಂತ ಬರ್ಸಿದ್ದಾನೆ? ಹೆಣ್ಣು ಕುಲಕ್ಕೆ ಅವಮಾನ ಅಂತ ಬರ್ಸಿದ್ದಾರೆ. ಏನು ಅವಮಾನ ಮಾಡಿದ್ದೀನಿ ನಾನು? 3 ಬಿಟ್ಟು ಬೀದಿಲಿ ಎಲ್ಲರೂ ನೋಡೋ ಥರ ಸ್ಮೋಕ್ ಮಾಡಿದರೆ ವೈರಲ್ ಆಗಲಿ. ಎಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ಹೇಗಾಗಿದೆ ಅಂತಂದರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗದೇ ಇರೋ ಗೊಂದಲಕ್ಕೆ ಸೃಷ್ಟಿಯಾಗುವಂಥ ಒಂದು ಮನಸ್ಥಿತಿ ಬಂದೋಗಿದೆ. ಸೊ ಅದೇ ಥರದ ಒಂದು ಕೇಸ್ನ ಇವತ್ತು ನಾವು ಅಟೆಂಡ್ ಮಾಡಲಿಕ್ಕೆ ಅಂತ ಬಂದಿದ್ವಿ. ಒಂದು ಫೋನ್ ಬಂದಿತ್ತು ಅಂತ ಅಂದ್ಬಿಟ್ಟು ಬಂದ್ವಿ. ಏನಾಯಿತು ಏನು ಅಂತ ಕೇಳಿದಾಗ ಒಂದು ಚಿಕ್ಕ ಹುಡುಗಿನ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅಂದ್ಬಿಟ್ಟು ಹೇಳಿ ಕರೆಸ್ಕೊಂಡು ನಾನು ದೊಡ್ಡ ಡೈರೆಕ್ಟ್ರು, ನಾನು ಹಾರರ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ನೋಡಿದ್ರೆ ಆ ಹುಡುಗಿ ತೇಜೋವಧೆ ಮಾಡುವಂಥ ಕೆಲಸ ಮಾಡಿದ್ದಾನೆ. ಸೀನ್ ಇರುತ್ತೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಸಿಗರೇಟ್ ಓಡಿಸ್ಬಿಟ್ಟು ಅದನ್ನು ವೀಡಿಯೋ ಮಾಡಿಕೊಂಡು ನನ್ನ ಜೊತೆ ಬರಲಿಲ್ಲ ಅಂದರೆ ಅದು ಇದು ಅಂತ ಏನೇನೋ ಹೇಳಿದಾನಂತೆ. ಸೊ ನಮ್ಮ ಬಾಯಲ್ಲಿ ಕೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಹುಡುಗಿನೇ ಏನು ಹೇಳ್ತಾರೆ ಕೇಳೋಣ. ಏನೇನಾಗಿದೆ, ಆ ಹುಡುಗಿಗೆ ಆಗಿರುವಂಥ ಅನ್ಯಾಯ ಏನಾಗಬೇಕು ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ. ಎಸ್ ಸರ್, ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಸ್, ಈಗ ತಾವು ಫೋನ್ ಮಾಡಿದ್ರಿ ನಮಗೆ ಈ ಥರ ಆಗಿದೆ ಅಂತ. ಏನಾಗಿದೆ ನಿಜಕ್ಕೂ, ಏನೇನಾಯಿತು? ಗಂಗಾಧರ್ ಅನ್ನೋನು, ನಾನೊಬ್ಬ ದೊಡ್ಡ ಡೈರೆಕ್ಟ್ರು, RR ಮೂವಿ ಮಾಡ್ತಾ ಇದ್ದೀನಿ, ಇದಕ್ಕೆ ಹೀರೋಯಿನ್ ಕ್ಯಾರೆಕ್ಟರ್ಗೆ ನೀವು ಮಾಡ್ತೀರಾ ಅಂತ ನನ್ನ ಪರ್ಮಿಷನ್ ಕೇಳಿದ್ರು. ನಾವೊಬ್ರು ನಟರಲ್ವಾ, ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಲ್ಲ ಅಂತ ಅವ್ರನ್ನ ನಂಬ್ಕೊಂಡು ಹೋದೆ ಸರ್. ಅಲ್ಲಿ ಆವಾಗ ಎಲ್ಲ ಈ ಥರ ಕ್ಯಾರೆಕ್ಟರ್ ಇರ್ತೈತಮ್ಮ, ಹಿಂಗಿರುತ್ತಮ್ಮ, ನೀನು ಆ್ಯಕ್ಟ್ ಮಾಡ್ಚ ಅಂತ ಎಲ್ಲ ಕೇಳಿದ್ರು ಸರ್. ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ರು ಸರ್. ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದೆ. ಲಾಸ್ಟಿಗೆ ಒಂದು ಸ್ಮೋಕ್ ಸೀನ್ ಇರುತ್ತಮ್ಮ, ಈ ಥರ ನಿಮಗೆ ಸ್ಮೋಕ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ರು ಸರ್. ನಾನು ಓಕೆ ಸರ್, ಸ್ವಲ್ಪ ಮಟ್ಟಿಗೆ ಬರ್ತೈತೆ, ಅಷ್ಟೊಂದು ಬರಲ್ಲ ಅಂತ ಕೇಳಿದೆ. ಸ್ಮೋಕ್ನ ತಾಮನ್ ಕೊಟ್ಟರು. ಎಲ್ಲಿ ಅಮ್ಮ ನೀನು ಯಾವ ಥರ ಸ್ಮೋಕ್ ಮಾಡ್ತೀಯ, ಒಂದ್ಸಲ ನೋಡಬೇಕು, ಸ್ಮೋಕ್ ಮಾಡು ಅಂತ ಅಂದರು ಸರ್. ಸ್ಮೋಕ್ ಮಾಡ್ತಿರ್ಬೇಕಾದಾಗ ನನಗೆ ಗೊತ್ತಿಲ್ದಂಗೆ 1 ನಿಮಿಷ ಕಾಲ್ ಬರ್ತಿದೆ ಅಂತ ಅಂದ್ಬಿಟ್ಟು ಫೋನ್ನ ಕಿವಿಗೆ ಇಟ್ಕೊಂಡು ನಾನು ಸ್ಮೋಕ್ ಮಾಡ್ತಿರೋ ಅಂತಹ ವೀಡಿಯೋನ ವಿಡಿಯೋ ತೆಗೆದ್ಬಿಟ್ಟು ಲಾಸ್ಟಿಗೆ ಮನೆಗೆ ಹೋಗ್ಬೇಕಾದಾಗ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಅದನ್ನ ಲಿಂಕ್ ಕಳಿಸಿದ್ದಾರೆ. ನೋಡು, ಇನ್ಸ್ಟಾದಲ್ಲಿ ನಿನ್ನ ವಿಡಿಯೋ ತುಂಬ ಟ್ರೋಲ್ ಆಗ್ತಿದೆ, ನಿಮ್ಮ ಮನೆಯವ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಿನ್ನ ಲೈಫೇ ಹೊರಟೋಗ್ಬಿಡ್ತೈತೆ. ಈ ವಿಡಿಯೋನ ನಾನು ಡೆಲೀಟ್ ಮಾಡಬೇಕು ಅಂದರೆ ನನ್ನ ಜೊತೆಗೆ ಪರ್ಸ್ನಲಾಗಿ ಸಿಗು, ಪರ್ಸ್ನಲಾಗಿ ಚಾಟ್ ಮಾಡು, ಪರ್ಸ್ನಲಾಗಿ ಮಲಿಕೋ. ಎಂಥದ್ದು ಸರ್ ಇದು? ಏನೇನೋ ಕ್ವಶನ್ ಕೇಳ್ತಿದ್ದಾನೆ. ಪರ್ಸ್ನಲಾಗಿ ಮಲಿಕೋಬೇಕು ಅಂದರೆ ಯಾವ ಥರ ಅಂತ, ಅವ್ನು ಯಾವ ಥರ ಹೇಳ್ದ ಏನು ಅಂತ? ಇವಾಗ ನಂದೊಂದು ವಿಡಿಯೋ ವೈರಲ್ ಆಗಿಬಿಟ್ಟಿದೆ ಅಲ್ವಾ ಸರ್. ನಮ್ಮ ಮನೆಗೆ ಏನಾದರೂ ವಿಷಯ ಗೊತ್ತಾದರೆ ನಿನ್ನ ಇಂಡಸ್ಟ್ರಿಗೆ ಕಳಿಸಿದ್ದೇನು, ನಿನ್ನ ಮೇಲೆ ಒಂದು ನಂಬಿಕೆ ಇದೆ, ನನಗೆ ಒಳ್ಳೆ ಹೆಸರು ತರ್ಚ ನೀನು ಅಂತ ನಾನು ಇಂಡಸ್ಟ್ರಿಗೆ ಕಳಿಸಿದ್ದು. ಅದು ಬಿಟ್ಟರೆ ಏನು ಇವೆಲ್ಲ ಅಂತ ನಮ್ಮ ಅಮ್ಮಂಗೆ ತುಂಬ ವಿಷಯ ಗೊತ್ತಾದರೆ ನನಗೂ ತುಂಬ ಭಯ ಆಗುತ್ತೆ ಸರ್. ಅದಕ್ಕೋಸ್ಕರ ಅವ್ನಿಗೆ ಎಷ್ಟು ಧೈರ್ಯ ಬರ್ತೈತೆ ಸರ್? ನನ್ನ ಅನುಮತಿ ಇಲ್ದಲೆ, ನನಗೆ ಗೊತ್ತಿಲ್ದಲೇ ವಿಡಿಯೋ ಮಾಡಿಬಿಟ್ಟು ಟ್ರೋಲಲ್ಲಿ ಏನಂತ ಬರ್ಸಿದ್ದಾನೆ? ಹೆಣ್ಣು ಕುಲಕ್ಕೆ ಅವಮಾನ ಅಂತ ಬರ್ಸಿದ್ದಾರೆ. ಏನು ಅವಮಾನ ಮಾಡಿದ್ದೀನಿ ನಾನು? 3 ಬಿಟ್ಟು ಬೀದಿಲಿ ಎಲ್ಲರೂ ನೋಡೋ ಥರ ಸ್ಮೋಕ್ ಮಾಡಿದರೆ ವೈರಲ್ ಆಗಲಿ. ತಪ್ಪು ನಂದೆ ಅಂತ ಒಪ್ಕೊಂತೀನಿ. ಅವ್ರ ಹತ್ರ ಕ್ಷಮೆ ಕೇಳಿ, ಅನುಮತಿ ಕೇಳಿ ಹೊಡಿಬೋದಾ ಸರ್ ಅಂತ ಪರ್ಮಿಷನ್ ತಗೊಂಡು ಒಂದು ಮೂಲೆಯಲ್ಲಿ ಸ್ಮೋಕ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ಇವನು ವಿಡಿಯೋ ಮಾಡಿಬಿಟ್ಟು ಈ ಥರ ನಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಆ ವಿಡಿಯೋ ಡೆಲೀಟ್ ಆಗಬೇಕು ಅಂದರೆ ನನಗೆ ಪರ್ಸ್ನಲಾಗಿ ಸಿಗು, ಪರ್ಸ್ನಲಾಗಿ ಚಾಟ್ ಮಾಡಿ, ಎಂಥದ್ದು ಬರೀ ಈ ಥರನೇ ತುಂಬ ಟಾರ್ಚರ್ ಕೊಡ್ತಿದ್ದಾನೆ. ಆಲ್ರೆಡಿ ವಿಡಿಯೋ ವೈರಲ್ ಆಗೋಗ್ಬಿಟ್ಟಿದೆ ಸರ್. 30K ವ್ಯೂ ಹೋಗಿದೆ ಸರ್. ಎಷ್ಟೊಂದು ಸಲ ಕ್ಷಮೆ ಕೇಳಿದ್ದೀನಿ. ನಾನು ಕೇಳೋದು ನಿಮ್ಮನ್ನ, ಈಗ ಆ ವ್ಯಕ್ತಿ ಚಾಟ್ ಮಾಡಿರುವಂಥದ್ದು ಅಥವಾ ಕಾಲಲ್ಲಿ ಏನಾದರೂ ರೆಕಾರ್ಡಿಂಗ್ ಏನಾದರೂ ಇದೆಯಾ ತಮ್ಮ ಹತ್ರ? ಎಲ್ಲ ರೆಕಾರ್ಡಿಂಗ್ ಇದೆ ಸರ್, ಸಾಕ್ಷಿ ಎಲ್ಲ ತಂದಿದ್ದೀನಿ ಸರ್. ಇವತ್ತು ಆಗಿದ್ದಾಗಬೇಕು ಸರ್. ಇನ್ನೊಂದ್ಸಲ ಯಾವುದೇ ಹೆಣ್ಮಗಳಿಗೂ ಈ ಥರ ಅವಮಾನ ಮಾಡಬಾರ್ದ ಅಂತ ಯೋಚನೆ ಮಾಡ್ಕೊಂಡು ಮಾಡಬೇಕು ಸರ್. ನನಗೆ ಅಲ್ಲ ಸರ್, ಸುಮಾರು 2-3 ಹೆಣ್ಮಕ್ಳುಗಳಿಗೆ ಈ ಥರ ಅವಮಾನ ಮಾಡಿದ್ದಾನೆ. ಅವ್ರು ಕಂಪ್ಲೇಂಟು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ರು ಇನ್ನೂ ಬುದ್ಧಿ ಕಲಿದಲೆ ಮತ್ತೆ ತಿರ್ಗಾ ನನ್ನ ಲೈಫಿಗೆ ಬಂದು ಈ ಥರ ಟಾರ್ಚರ್ ಕೊಡ್ತಿದ್ದಾನಲ್ಲ ಸರ್ ಅವನು. ಅಂದ್ರೆ ಇದಕ್ಕಿಂತ ಮುಂಚೆ ಇದೇ ತರ ಹುಡುಗಿರಿಗೆ ಕೊಟ್ಟಿದ್ದಾನೆ? ಹೌದು, ಇದೇ ತರ 2-3 ಹುಡುಗಿದಿರಿಗೆ ಬ್ಲ್ಯಾಕ್ ಮೇಲ್ ಮಾಡಿದಾನಂತೆ. ಅವರು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗ್ಲಿ, ಬುದ್ಧಿ ಕಲಿತಾನಲ್ಲ ಅಂತ ಬಿಟ್ರೆ ಮತ್ತೆ ತಿರ್ಗಾ ಇವಾಗ ನನಗೆ ಈ ತರ ಚಳ್ಳೆನ್ ತಿನ್ಸೋ ಕೆಲಸ ಮಾಡ್ತಾ ಇದ್ದಾನೆ ಸರ್ ಅವನು. ಓಕೆ, ಇದು ನಿಮಗೆ ಅಂದ್ರೆ ಬೇರೆ ಹುಡುಗಿರಿಗೂ ಕೂಡ ಇದೇ ತರ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಹೋಗಿ ಬಂದಾದ್ಮೇಲೆ ಗೊತ್ತಾಯ್ತಾ, ಅದು ಅದಕ್ಕಿಂತ ಮುಂಚೆನೇ ಗೊತ್ತಿತ್ತಾ? ನಿಮ್ಗೆ ಏನು ಮಾಡ್ತಾ ಇದ್ರಿ ನೀವು? ನನಗೆ ಗೊತ್ತಿರಲಿಲ್ಲ ಸರ್. ನಾನೊಬ್ಬ ನಿರ್ದೇಶಕ, ಈ ಥರ ದೊಡ್ಡ ಮೂವಿ ಮಾಡ್ತಿದ್ದೀನಿ, ನಮ್ಮ ಅವಕಾಶ ಕಳ್ಕೊಬಾರ್ದು ಅಂತ ಕರೆಸಿದ್ರು ಸರ್. ತಪ್ಪು ನಮ್ಮದೇ ಸರ್. ತಿಳ್ಕೊಂಡು ಹೋಗ್ಬೇಕು ಸರ್. ಒಬ್ರು ಕರೆದಿದ ತಕ್ಷಣ ಹೋಗ್ಬಾರ್ದು. ಬಟ್ ನಾನು ಒಳ್ಳೆ ಅವಕಾಶ ಸಿಗ್ತಿದೆಯಲ್ಲ ಫಸ್ಟ್ ಟೈಮ್ ನನಗೆ ಅಂದ್ಬಿಟ್ಟು ನಾನು ಹೋದೆ ಸರ್. ಆಮೇಲೆ ಗೊತ್ತಾಯ್ತು ಸರ್ ಅವನ ಬಗ್ಗೆ. ಅಮ್ಮ ಅವ್ನು ಸರಿ ಇಲ್ಲ ಅಮ್ಮ, ಈ ಥರ ಹಿಂಗೆ ಮೋಸ ಮಾಡಿದ್ದಾನೆ ಅಂತ. ಇಂಥ ನನ್ನ ಮಗನ್ನ ಬಿಡಬಾರ್ದು. ಒಂದು ಸಲ ಪಾಠ ಕಲ್ತ್ರೆ ಸುಮ್ಮನಾಗ್ತಾನೆ ಅನ್ಕೊಂಡಿದ್ದೆ. ಪದೇ ಈ ಥರ ಮಾಡ್ತಾನೆ ಇದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ಹುಡುಗಿದಿರಿಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂದರೆ ಆಗಿದ್ದಾಗಲಿ ನಾನು ಸೈಬರ್ಗೆ ಹೋಗಿ ಕಂಪ್ಲೇಂಟ್ ಕೊಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸರ್. ಓಕೆ, ಅದೇ ಸೈಬರ್ ಕ್ರೈಮ್ ಹತ್ರನೇ ಬಂದಿದ್ದೀರಿ? ಹೌದು ಸರ್. ಈಗ ನಿಮ್ಮ ಮುನ್ನಡೆ ನೆಕ್ಸ್ಟ್ ಈಗ ಏನಾದರೂ ಅವನು ಬಂದು ಸಾರಿ ಕೇಳಿದ್ರೆ ಏನಾದರೂ ಬಿಡ್ತೀರಾ ಅಥವಾ ಏನು ಎತ್ತ ಅಂತ?
ಸರ್ ಒಂದ್ಸಲ ತಪ್ಪು ಮಾಡಿದ್ರೆ ಸಾರಿ ಅಂತ ಬಿಡ್ಬೋದು ಸರ್. ಪದೇ ಪದೇ ಈ ಥರ ತಪ್ಪು ಮಾಡ್ತಿದ್ರೆ ಬಿಡಬಾರ್ದು ಸರ್. ಅದು ಬುದ್ಧಿ ಕಲಿಬೇಕು ಸರ್. ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೋನ್ ಮಾಡಿ ಹೇಳ್ಸಿದ್ದೀನಿ, ಬೆದರಿಕೆ ಹಾಕ್ಸಿದ್ದೀನಿ. ಓಕೆ ಮೇಡಮ್ ಡೆಲೀಟ್ ಮಾಡ್ತೀನಿ ಅಂತ ಒಪ್ಕೊಂಡವನು 8-10 ದಿವಸ ಆದರೂ ಇನ್ನೂ ಡೆಲೀಟ್ ಮಾಡಿಸಿಲ್ಲ ಅಂದರೆ ಅಂದ್ರೆ ನೀವು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಹತ್ರ ಫೋನ್ ಮಾಡಿಸಿದ್ದೀರಿ ತಾವು? 2 ಸ್ಟೇಷನ್ಗೆ ಹೋಗಿ ಕಾಲ್ ಮಾಡಿಸಿದ್ದೀನಿ ಸರ್. ನಾನು 3 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದುವರೆಗೂ ಈ ಥರ ಒಂದು ಕೇಸು ಬಂದಿಲ್ಲ ಸರ್. ಇವನು ಯಾವನೋ ಬಂದು ಈ ಥರ ನಮ್ಗೆ ಅವಮಾನ ಮಾಡ್ತಿದ್ದಾನೆ ಸರ್. ಡೈರೆಕ್ಟ್ರು ಹಂಗೆ ಹೆಂಗೆ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡು. ಓಕೆ, ಅಲ್ಲ ನೀವು ಕೇಳಬೇಕಲ್ವ ಎಷ್ಟು ಸಿನಿಮಾ ಮಾಡಿದ್ದೀರಿ, ಎಷ್ಟು ಸೀರಿಯಲ್ಸ್ ಅಲ್ಲಿ ಮಾಡಿದ್ದೀರಿ ಅಥವಾ ಏನು ಎತ್ತ ಅಂತ? ಅದು ಯಾವುದೋ ಸರ್ ಸಣ್ಣ ಫೋನಲ್ಲಿ ಈ ಥರ ಶಾರ್ಟ್ ಮೂವೀಸ್ ಮಾಡಿಬಿಟ್ಟು ಈ ಥರ ವಿಡಿಯೋ ಮಾಡಿಬಿಟ್ಟು ಅದನ್ನು ಯೂಟ್ಯೂಬ್ ಹಾಕ್ಬಿಟ್ಟು ನೋಡಮ್ಮ ನಾನು ನಿರ್ದೇಶಕ ಈ ಥರ ಮೂವೀಸ್ ಮಾಡಿದ್ದೀನಿ, ನೆಕ್ಸ್ಟ್ ದೊಡ್ಡ ಮೂವಿ ಮಾಡ್ತಾ ಇದ್ದೀನಿ, ಅದರಲ್ಲಿ ನಿನಗೆ ಅವಕಾಶ ಕೊಡೋದಂತ ಏನೇನೇ ಇದು ಮಾಡ್ಬಿಟ್ಟ ಸರ್. ನಮ್ಮ ಮೈಂಡ್ ವಾಶ್ ಮಾಡಿದ್ದಾರೆ. ಹೌದು ಸರ್. ಇದಲ್ದೇನೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ವಿಡಿಯೋ ಕಳಿಸ್ಬಿಟ್ಟು ನೋಡು ಎಂತ ಗನಂದಾರಿ ಕೆಲಸ ಮಾಡ್ತಿದ್ದಾಳೆ ನಿನ್ನ ಫ್ರೆಂಡ್ ಅಂತ ಅಂತಾನೆ. ನನ್ನ ಫ್ರೆಂಡ್ಸ್ ಏನು ತಿಳ್ಕೊಳ್ಳಲ್ಲ ಸರ್ ನನ್ನ ಬಗ್ಗೆ. ಓಕೆ 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 ಓಕೆ. ಅಲ್ಲ ನಮ್ಮ ಚಾನಲ್ ಕಡೆಯಿಂದನೂ ಫೋನ್ ಮಾಡಿದಾಗಲೂ ಕೂಡ ಆ ವ್ಯಕ್ತಿ ಅದೇ ಥರನೇ ಮಾತಾಡಿದ್ದು. ಅದು ಯಾರಿಗೆ ಹೇಳ್ಕೊಂತೀರಾ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ಹೌದು ಸರ್, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಕೊಟ್ಕೊ ಹೋಗು, ಅದು ಯಾರಿಗೆ ಕೊಟ್ಕೊಂಚ, ನನ್ನ ಹತ್ರನೂ ಲಾಯರ್ಗಳು ಇದ್ದಾರೆ ಅಂತ ಏಕವಚನದಲ್ಲಿ ಬಿಹೇವಿಯರ್ ಎಂಥದ್ದು ಸರ್ ಒಂದು. ಎಸ್ ಖಂಡಿತವಾಗಿ. ಯಾಕೆ ಅಂತಂದರೆ ನಾನು ಪರ್ಸ್ನಲಾಗಿ ನಮ್ಮ ಚಾನಲ್ ಕಡೆಯಿಂದನೂ ಫೋನ್ ಮಾಡಿದ್ದೆ ಆ ವ್ಯಕ್ತಿಗೆ. ಫೋನ್ ಮಾಡಿದಾಗ ಆ ವ್ಯಕ್ತಿ ಏನಂತ ಹೇಳಿದ್ರು ಅಂತಂದರೆ, ನೋಡಪ್ಪ ಈ ಥರ ಎಲ್ಲ ಮಾಡಿದ್ಯಂತೆ, ಸೊ ವೀಡಿಯೋ ಡಿಲೀಟ್ ಮಾಡಿಬಿಡಪ್ಪ, ಬೇರೆ ನಿಮ್ಮ ಪರ್ಸ್ನಲ್ ನಮಗೆ ಬೇಡ, ವೀಡಿಯೋ ಡಿಲೀಟ್ ಮಾಡಿಬಿಡು, ಒಂದು ಹೆಣ್ಣಿನ ನಿಂದನೆ ಮಾಡೋದಕ್ಕೆ ಹೋಗಬೇಡ, ಒಂದು ಹೆಣ್ಣಿನ ನಿಂದನೆ ಯಾವುದಕ್ಕೂ ಸರಿಯಲ್ಲ ಅಂತಂದ್ಬಿಟ್ಟು ಹೇಳಿದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ, ನಮಗೂ ಗೊತ್ತಿದೆ ಕಾನೂನೆಲ್ಲ, ಅದು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಕೊಟ್ಕೊಳ್ರಿ, ನಮ್ಮ ಹತ್ರ ಲಾಯರ್ಸ್ಗಳಿದ್ದಾರೆ. ಆಮೇಲೆ ಈಗ ಜಸ್ಟ್ ಒಂದು 10 ನಿಮಿಷಕ್ಕೆ ಮುಂಚೆ ಫೋನ್ ಮಾಡಿಬಿಟ್ಟು ವಿಧಾನಸೌಧಕ್ಕೆ ಹೋಗ್ತೀರಾ ಹೋಗ್ಕೊಳ್ರಿ, ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋರಲ್ಲ ಅಂತ ಹೇಳುವಂಥ ಒಬ್ಬ ಮೂರ್ಖನ. ಅದು ಏನು ಅನ್ಬೇಕು ಅವ್ನು ನಿಜವಾಗ್ಲೂ. ಎಸ್ ಹೇಳಮ್ಮ ದುರಂಕಾರ್ತಿನ ಮಾತಾಡ್ತಿದ್ದಾನೆ ಸರ್. ವೆರಿ ಆ್ಯಕ್ಟಿಟ್ಯೂಡ್ ಅವನು. ಅಲ್ಲ ನೀವು ಇದಕ್ಕಿಂತ ಮುಂಚೆ ತಿಳ್ಕೊಬೇಕಲ್ವೇನ್ರಮ್ಮ, ನೀವೀಗ ಒಂದು ಹೆಣ್ಣು ಓಕೆ ಏನೋ ಕಲಾವಿದರಾಗಿದ್ದೀರಿ, ಯಾರೋ ಒಂದು ಅವಕಾಶ ಕೊಡ್ತಾರೆ ಅಂದಿದ ತಕ್ಷಣ ಟಕ್ಕಂತ ಹೋಗ್ಬಿಡ್ತೀರ ತಾವು ಅಂತ? ಏನೋ ಸರ್ ಈ ಥರ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಮ್ಮ, ನಮಗೂ ಬಜೆಟ್ ಬೇಕಮ್ಮ, ಈ ಥರ ಒಂದು ಒಳ್ಳೆ ಸ್ಟೋರಿ ಬರೆದಿದ್ದೀನಿ, ಇದು ಒಳ್ಳೆ ಕಂಟೆಂಟ್ ಇರೋ ಅಂತಹ ಮೂವಿ, ಇದು ನೀನು ಬಂದು ಜಾಯ್ನ್ ಆಗಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಅಂದರು. ನಾನು ಏನೋ ಪಾಪ ಕೇಳ್ಕೊತಿದ್ದಾರಲ್ಲ, ಒಳ್ಳೆ ಸ್ಟೋರಿ ಎಲ್ಲ ಚೆನ್ನಾಗೈತೆ ಅಂದ್ಕೊಂಡು ಹೋಗಿ ಮಾಡಿದೆ. ನಂಬಿಕೆ ಇಟ್ಟು ಕರ್ಸ್ಕೊಂಡು ಈ ಥರ ಕತ್ಕುಯ್ಯೋ ಅಂತಹ ಕೆಲಸ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಇವನಿಂದ ಎಂಥ ಒಳ್ಳೊಳ್ಳೆ ಡೈರೆಕ್ಟ್ರುಗಳಿಗೆಲ್ಲ ಕೆಟ್ಟ ಹೆಸರು ಸರ್ ನಿಜವಾಗ್ಲೂ. ನಾನು ಅದನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ಸಿನಿಮಾ ರಂಗದಲ್ಲಿ ತುಂಬ ಒಳ್ಳೆಯ ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ. ಇಂಥವ್ರಿಗೆಲ್ಲ ನಾವು ಒಂದು ಪಾಠ ಆಗಬೇಕು ಅಂತ ಬಂದಿರೋದು ನೀವು ಖುಷಿ. ಬಟ್ ನಿಮ್ಮ ಹಿಂದೆ ಯಾರಾದ್ರೂ ಕಲಾವಿದರುಗಳಾಗಲಿ ಯಾರಾದರೂ ಸಪೋರ್ಟಿವ್ ಆಗಿ ಬರ್ತಾ ಇದ್ದಾರಾ, ಅಥವಾ ನಿಮಗೆ ಬೆಂಗಾವಲಾಗಿ ಯಾರಾದರೂ ನಿಂತಿದ್ದಾರಾ? ಹೌದು ಸರ್, ಮುರಳಿ ಅಣ್ಣ ಅಂತ ಒಬ್ಬರು ಸರ್. ನಾನು ಹೇಳ್ದೆ ನನಗಾಗಿರೋ ಅವಮಾನಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಅವರು ಹೌದಮ್ಮ ಇವನು ನನಗೂ ಗೊತ್ತು, ಇದೇ ಥರನೇ ಸುಮಾರು ಹೆಣ್ಮಕ್ಳಿಗೂ ಅವಮಾನ ಮಾಡಿದ್ದಾನೆ, ಇವನು ಇನ್ನೂ ಮತ್ತೆ ತಿರ್ಗಾ ಬುದ್ಧಿ ಕಲೀಲಿಲ್ವಾ, ನಿನ್ಗೆ ಈ ಥರ ಅವಮಾನ ಮಾಡ್ತಿದ್ದಾನಲ್ಲ, ಆಗಿದ್ದಾಗಲಿ ಬಾರಮ್ಮ ಅವನಿಗೆ ತಕ್ಕ ಪಾಠ ಕಳಿಸ್ಲೇಬೇಕು ನಾವು ಅಂದ್ಬಿಟ್ಟು ನನ್ನ ಬೆನ್ನಿಂದಗಡೆ ನಿಂತು ನನಗೆ ಸಹಾಯ ಮಾಡ್ತಿದ್ದಾರೆ. ನನಗೆ ಅನ್ನೋದಕ್ಕಿಂತ ಒಂದು ಹೆಣ್ಣಿಗೆ ನೆಕ್ಸ್ಟ್ ಟೈಮ್ ಈ ಥರ ಅವಮಾನ ಆಗಬಾರ್ದು ಅಂದ್ಬಿಟ್ಟು ಸಹಾಯ ಮಾಡ್ತಿದ್ದಾರಲ್ಲ, ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಸರ್. ಇನ್ನು ಬೇರೆಯವರು ಮುರಳಿ ಅನ್ನೋರನ್ನ ಬಿಟ್ಟು ಬೇರೆಯವರು ಯಾರಾದರೂ ಇದ್ದಾರಾ? ಗುರು ಸರ್, ಶಶಿ ಸರ್ ಅನ್ನೋರು ಸುಮಾರು ಜನ ಸರ್ಗಳು ಸಹಾಯ ಮಾಡ್ತಿದ್ದಾರೆ ಸರ್. ಓಕೆ ಅಮ್ಮ, ಖಂಡಿತವಾಗಿ. ಅಂದರೆ ಇದಕ್ಕೆ ಪೊಲೀಸಿಗೀಗ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬಂದಿದ್ದೀರಿ, ಆದರೆ ನ್ಯಾಯ ಸಿಗಬೇಕು. ಮೇನ್ ಇಂಪಾರ್ಟೆಂಟ್ ಕಂಪ್ಲೇಂಟ್ ಕೊಡೋದು ಈಗಾಗಲೇ ನೀವೇ ಹೇಳಿದ್ರಿ, ಮೊದಲು ಇದಕ್ಕಿಂತ ಮುಂಚೆ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿದ್ರು ಇವರು. ಸೊ ಇದೇ ಥರ ಕಂಪ್ಲೇಂಟ್ ಆಗೋದು ದೊಡ್ಡ ವಿಷಯ ಅಲ್ಲ, ಕಂಪ್ಲೇಂಟ್ ಆದಾಗ ತಕ್ಕಂತೆಯೇ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಎಸ್ ಸರ್, ನೀವೇನು ಹೇಳ್ತೀರಿ ಇದಕ್ಕೆ? ಮಹಿಳಾ ಸಂಘದವ್ರು ಯಾರಾದರೂ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರಾ, ಏನು ಎತ್ತ ಅಂತ? ಅದೇ ಸರ್ ವಿಚಾರಿಸ್ತೀವಿ ಸರ್, ನಮ್ಮ ಮಹಿಳಾ ಸಂಘದವ್ರಿಗೆ ಕರೆಸ್ತೀವಿ ಸರ್. ನಿಜವಾಗ್ಲೂ ಈ ಥರ ಅವಮಾನ ಮಾಡ್ತೀರಾ ನಾವು ಸುಮ್ಮನೆ ಬಿಡಲ್ಲ ಸರ್. ಓಕೆ ಓಕೆ. ಅಂದರೆ ತಾವೆಲ್ಲರೂ ಕೂಡ ಕೇಳಿದ್ದೀರಿ, ಏಕೆಂತಂದರೆ ಒಂದು ಹೆಣ್ಣಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಕಾನೂನು ಕೂಡ ಜೊತೆಗೂಡುತ್ತೆ ಅನ್ನೋದೇ ನಮ್ಮ ಭರವಸೆ ಕೂಡ. ಸೊ ಇಂಥವ್ರಿಗೆ ತಕ್ಕ ಪಾಠ ಆಗಲೇಬೇಕು. ಯಾಕೆಂದರೆ ಎಷ್ಟೋ ನಿರ್ದೇಶಕರಿಗೆ ಎಷ್ಟೋ ನಿರ್ಮಾಪಕರಿಗೆ ಕೆಟ್ಟ ಹೆಸರು ಬರುತ್ತೆ. ಇಂಥ ಕಲಾವಿದರುಗಳು ಮುಂದೆ ನೆಕ್ಸ್ಟ್ ಫ್ಯೂಚರ್ ಕಲಾವಿದರುಗಳು ಕೂಡ ಬರುವಂಥದ್ದಕ್ಕೆ ಹಿಂದೆ ಮುಂದೆ ನೋಡುವಂಥ ಕಾಲ ಬರುತ್ತೆ ರೀ. ಇಂಥ ಒಬ್ಬನಿಂದನ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುವಂಥದ್ದಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಒಳ್ಳೆ ಡಿಸಿಷನ್ಸ್ ತೊಗೊಂಡಿದ್ದಾರೆ. ಒಂದು ಹೆಣ್ಣು ನಿಂತ್ಕೊಂಡು ಬಲವಾಗಿ ಹೋರಾಟ ಮಾಡ್ತಾ ಇರೋದು ಒಂದು ದೊಡ್ಡ ವಿಷಯನೇ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.